ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಈಗ ವೀಕ್ಷಕರೇ ನೋಡಿ, ಸಾಕಷ್ಟು ಜನರಿಗೆ MBBS ಮಾಡಬೇಕು ಅಂತ ಆಸೆ ಇರುತ್ತೆ. ಮೊನ್ನೆಷ್ಟೇ ನೀಟ್ ಮರುಪರೀಕ್ಷೆ ಆಯಿತು, ರಿಸಲ್ಟ್ ಕೂಡ ಬಂತು. ಈ ನೆಕ್ಸ್ಟ್ ಏನು ಮಾಡೋದು, MBBS ಎಲ್ಲಿ ಮಾಡೋದು, ಇಂಡಿಯಾದಲ್ಲಿ ಮಾಡೋದಾ, ಅಬ್ರಾಡಲ್ಲಿ ಮಾಡೋದಾದರೆ ನಮಗೆ ಫೀಸ್ ಎಲ್ಲ ಎಷ್ಟಾಗುತ್ತೆ, ಇದೆಲ್ಲ ಸಾಕಷ್ಟು ಕ್ವಶನ್ಸ್ ತುಂಬ ಜನರಿಗೆ ಇರುತ್ತೆ. ಹಾಗಾದರೆ ಎಜುಕೇಷನ್ ಅಂದಾಗ, ಎಸ್ಪೆಷಲಿ MBBS ಅಂದಾಗ ನಮ್ಮೆಲ್ಲರಿಗೂ ಕೂಡ ನೆನಪಾಗೋದು ವರ್ಲ್ಡ್ ಎಜುಕೇಷನ್ ಸೆಂಟರ್. ಈಗ ವರ್ಲ್ಡ್ ಎಜುಕೇಷನ್ ಸೆಂಟರ್ ಥ್ರೂ ನಾವು ರಷ್ಯಾದಲ್ಲಿ ಹೇಗೆ MBBS ಅನ್ನು ಮಾಡ್ಬೋದು, ನಾವು ಯಾಕೆ ಇವತ್ತು ಪರ್ಟಿಕ್ಯುಲರ್ ಆಗಿ ರಷ್ಯಾದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಕಾರ್ಯಕ್ರಮ ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ. ಇವತ್ತಿನ ಪ್ರೋಗ್ರಾಮಿನ ಹೆಸರೇ MBBS ಇನ್ ರಷ್ಯಾ ಅಂತ. ಯಾಕೆ ಏನು ಅಂತ ಹೇಳ್ತಾ ಹೋಗ್ತೀವಿ. ಮೊದಲಿಗೆ ನಮ್ಮ ಕಾರ್ಯಕ್ರಮದಲ್ಲಿರುವಂಥ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಕಾರ್ಯಕ್ರಮದಲ್ಲಿರೋದು ವರ್ಲ್ಡ್ ಎಜುಕೇಷನ್ ಸೆಂಟರ್ನ CEO ಆಗಿರುವಂತಹ ಕೌಸಲ್ಯ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವರ್ಲ್ಡ್ ಎಜುಕೇಷನ್ ಸೆಂಟರ್ ಥ್ರೂ ರಷ್ಯಾಕ್ಕೆ ಹೋಗಿ ಅಲ್ಲಿ ಓದ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿನಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರು ಚಂದನ್ ಅಂತ. ಅವರು 5 ವರ್ಷಗಳ ಕಾಲ ಈಗಾಗಲೇ ಓದಿದ್ದಾರೆ, ಅದು ಕೂಡ ಇಂಗೂಷ್ ಸ್ಟೇಟ್ ಯೂನಿವರ್ಸಿಟಿನ ರಷ್ಯಾದಲ್ಲಿ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಚಂದನ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಫಸ್ಟ್ ಕ್ವಶನ್ ನಾನು ನಿಮಗೆ ಕೇಳ್ತೀನಿ. ವರ್ಲ್ಡ್ ಎಜುಕೇಷನ್ ಸೆಂಟರ್ನ ಯಾಕೆ ಈಗ ಪೇರೆಂಟ್ಸ್ಗಳು ಆಯ್ಕೆ ಮಾಡ್ಕೋಬೇಕು, ಅದ್ರ ಥ್ರೂ ತಾವು ಏನು ಹೆಲ್ಪ್ ಮಾಡ್ತೀರಾ? ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಮೊದಲನೇದಾಗಿ ಹೇಳಬೇಕು ಅಂದರೆ, ಕಳೆದ 12 ವರ್ಷಗಳ ಕಾಲ ನಮ್ಮ ಕರ್ನಾಟಕದಲ್ಲಿ MBBS ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ ಕನಸು ಹೊತ್ತಿರುವಂಥ ನೂರಾರು ವಿದ್ಯಾರ್ಥಿಗಳಿಗೆ, 3000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹೊರದೇಶಗಳಲ್ಲಿ ರಷ್ಯಾ, ಜಾರ್ಜಿಯಾ, ಚೈನಾ, ಫಿಲಿಪೀನ್ಸ್, ಸರ್ಬಿಯಾ, ಬೋಸ್ನಿಯಾ, ಹೀಗೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ MBBS ಮಾಡುವಂಥ ಅವಕಾಶನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಅತಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಇರ್ತಾರೆ, ಅಂಥ ಪೇರೆಂಟ್ಸ್ಗಳಿಗೆ ಕೋಟ್ಯಾಂತರ ರೂಪಾಯಿ ಇಂಡಿಯಾದಲ್ಲಿ ಡೊನೇಷನ್ ಕೊಟ್ಟು ಓದ್ಸೋಕ್ಕಾಗಲ್ಲ. ನೀಟಲ್ಲಿ ವಿದ್ಯಾರ್ಥಿಗಳು ತುಂಬ ಕಡಿಮೆ ಅಂಕ ತೆಗೆದಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಬರೀ 4000 ಸೀಟ್ಸ್ ಇದೆ, 1.5 ಲಕ್ಷ ಮಕ್ಕಳು ನೀಟ್ ಬರೆದಿದ್ದಾರೆ. ಈ ವರ್ಷ ಕಟ್ ಆಫ್ ಕೂಡ ತುಂಬ ಹೈ ಹೋಗಿದೆ. ಎಷ್ಟೋ ಸಾವಿರಾರು ಮಕ್ಕಳ MBBS ಕನಸು ನುಚ್ಚುನೂರಾಗೋಗಿದೆ. ಸೊ ಅಂಥ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೊರದೇಶಗಳಲ್ಲಿ, ಎಸ್ಪೆಷಲಿ ರಷ್ಯಾದಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ, ಒಂದು 20-25 ಲಕ್ಷದಲ್ಲಿ MBBS ಮಾಡುವಂಥ ಅವಕಾಶನ ನಮ್ಮ ವರ್ಲ್ಡ್ ಎಜುಕೇಷನ್ ಸಂಸ್ಥೆ ಈ ವರ್ಷ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಕಳೆದ 12 ವರ್ಷಗಳಿಂದ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಸೊ ನಮ್ಮ ಥ್ರೂ ಯಾಕೆ ಹೋಗ್ಬೇಕು ಮಕ್ಕಳಂದರೆ, ನಮ್ಮ 12 ವರ್ಷಗಳ ಕಾಲ ನಾವು ಸಾವಿರಾರು ಮಕ್ಕಳಿಗೆ ಹೊರದೇಶಗಳಲ್ಲಿ ಓದುವಂಥ ಒಂದು ಅವಕಾಶ ಕೊಟ್ಟಿದ್ದೀವಿ. ನೂರಾರು ಮಕ್ಕಳು ಗ್ರ್ಯಾಜುಯೇಟ್ ಆಗಿದ್ದಾರೆ, ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇಂಡಿಯಾ ಅಲ್ಲದೆ ಹೊರದೇಶಗಳಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ PG ಮಾಡಿದ್ದಾರೆ. ಸೊ ಈ ಥರ ಅವರ ಒಂದು MBBS ಮಾಡುವಂಥ ಕನಸನ್ನು, ಡಾಕ್ಟರ್ ಆಗುವಂಥ ಕನಸನ್ನು ಇಂಡಿಯಾದಲ್ಲಿ ಅವಕಾಶ ವಂಚಿತರಾದ ಮೇಲೆ ಹೊರದೇಶಗಳಿಗೆ ಹೋಗಿ ನನಸು ಮಾಡ್ಕೊಂಡಿದ್ದಾರೆ. ಹಾಗೆ ಈ ವರ್ಷದ ಮಕ್ಕಳು ಕೂಡ ಮುಂಬರುವ ಒಂದು ಕಾಲದಲ್ಲಿ MBBS ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ರೆ, ಖಂಡಿತ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಸಂಸ್ಥೆ ಅಂಥ ಎಲ್ಲ ಮಕ್ಕಳ ಒಂದು ಕನಸನ್ನು ನನಸು ಮಾಡಲಿಕ್ಕೆ ನಾವು ಅವ್ರ ಜೊತೆ ಒಂದು ಬೆನ್ನೆಲುಬಾಗಿರ್ತೀವಿ. ಹೊರದೇಶಗಳಿಗೆ ಎಲ್ಲಿ ಹೋಗಬೇಕು, ರಷ್ಯಾಗೆ ಹೋಗಬೇಕಾ, ಜಾರ್ಜಿಯಾಗೆ ಹೋಗಬೇಕಾ, ಸೊ ಬೇರೆ ಯಾವುದೇ ಒಂದು ರಾಷ್ಟ್ರಗಳ ಬಗ್ಗೆ ಅವರಲ್ಲಿ ಮಾಹಿತಿ ಇರಲ್ಲ. ಅಲ್ಲಿ ಹೆಂಗೆ ಅಪ್ಲೈ ಮಾಡೋದು, ಫೀಸ್ ಏನಿರುತ್ತೆ, ಡಾಕ್ಯುಮೆಂಟೇಷನ್ ಇರುತ್ತೆ, ವೀಸಾ ನಾವೇ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಹಾಗೆಯೇ ಗ್ರೂಪಲ್ಲಿ ನಾವು ಮಕ್ಕಳಿಗೆ ಟ್ರಾವೆಲ್ ಮಾಡಿಸ್ತೀವಿ. ನಮ್ಮದೇ ಆದ ಒಂದು ಪ್ರಾಪರ್ ಸೆಟಪ್ ಇರುತ್ತೆ, ಹಾಸ್ಟೆಲ್, ಮೆಸ್. ಹಾಗೆ ನಮ್ಮ ಒಂದು ತಂಡ ಹೊರದೇಶಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಿರುತ್ತೆ. ನಮ್ಮ ಕರ್ನಾಟಕದ ಮಕ್ಕಳಿಗೆ ಎಲ್ಲಿ ಸೂಕ್ತವಾಗಿರುತ್ತೆ ಅಂಥ ಒಂದು ಯೂನಿವರ್ಸಿಟಿಗಳಲ್ಲಿ ನಾವು ಅಡ್ಮಿಷನ್ಸ್ನ ಕಲ್ಪಿಸ್ಕೊಡ್ತೀವಿ. ಅವರ ಒಂದು ಡಾಕ್ಟರ್ ಆಗುವಂಥ ಕನಸನ್ನು ನನಸು ಮಾಡ್ತೀವಿ. ಅಷ್ಟನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ವೆರಿ ಇನ್ಸ್ಪಿರೇಷನ್ ಮೇಡಮ್. ಇನ್ನು ನಾವು ಚಂದನ ಅವ್ರನ್ನ ಮಾತಾಡ್ತಾ ಹೋಗೋಣ. ಚಂದನ, ತಾವು ಈ ವರ್ಲ್ಡ್ ಎಜುಕೇಷನ್ ಸೆಂಟರ್ ಥ್ರೂ ರಷ್ಯಾಕ್ಕೆ ಹೋಗಿದ್ರೆ, ಅಲ್ಲಿ ಎಜುಕೇಷನನ್ನು ಮಾಡ್ತಾ ಇದ್ರೆ, MBBS ಕಲಿತಾ ಇದ್ರೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಲ್ಲಿ? ರಷ್ಯಾ ಮತ್ತು ಇಂಡಿಯಾಗೆ ಕಂಪೇರ್ ಮಾಡಿದರೆ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ? ಬೆಸ್ಟ್ ಅಂತ ಅಲ್ಲ ಮ್ಯಾಮ್. ಎಲ್ಲ ಇಲ್ಲಿ ಇಂಡಿಯನ್ನರು ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಇಂಡಿಯಾದಲ್ಲಿ ಅಷ್ಟು ಸ್ಟ್ರೆಸ್ ತೊಗೊಂಡು ಓದ್ತಾರೆ. ಬಟ್ ಯಾರಿಗೂ ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ಸಿಗಲ್ಲ ಇಲ್ಲಿ ಇಂಡಿಯಾದಲ್ಲಿ. ಬಟ್ ಅಲ್ಲಿ ರಷ್ಯಾದಲ್ಲಿ ಒಂದು ಕ್ಲಾಸಲ್ಲಿ 13 to 15 ಮೆಂಬರ್ಸ್ ಇರ್ತೀವಿ ಮ್ಯಾಮ್. ಎವ್ರಿ ಸಿಂಗಲ್ ಸ್ಟೂಡೆಂಟ್ಸಿಗೆ ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ ಮ್ಯಾಮ್. ಎಲ್ಲರೂ ಕೂಡ ವೈವಾ ಕೊಡಬೇಕು. ಪ್ರತಿಯೊಬ್ಬರು ಯಾರು ಕಾಲೇಜಿಗೆ ಬಂದಿಲ್ಲ ಅಂದರೂ ದೇ ವಿಲ್ ಗಿವ್ ವೆರಿ ಇಂಡಿವಿಜುವಲ್ ಅಟೆನ್ಷನ್. ಆಮೇಲೆ ಅಟೆಂಡೆನ್ಸ್ ಮ್ಯಾಂಡೇಟರಿ ಮ್ಯಾಮ್, ಇಲ್ಲೇ ಥರನೇ. ಬಟ್
ಅಲ್ಲಿ ಇಂಡಿಯಾ ಥರ ಅಷ್ಟು ಸ್ಟ್ರೆಸ್ ಇರಲ್ಲ ಮ್ಯಾಮ್. ಸ್ಟ್ರೆಸ್ ಫ್ರೀ ಆಗೂ ನಾವು ರಷ್ಯಾದಲ್ಲಿ MBBSನ ಓದ್ಕೊಂಡು ಬರ್ಬೋದು ಮ್ಯಾಮ್. ಆ್ಯಂಡ್ ಅಲ್ಲಿ ಟೀಚರ್ಸ್ ಆರ್ ವೆರಿ ಫ್ರೆಂಡ್ಲಿ ಮ್ಯಾಮ್. ಹೇಗೆ ಅಂದರೆ ದೇ ಆರ್ ಲೈಕ್ ಇಂಡಿಯಾಯಿಂದ ಬಂದಿರೋದು, ಪಾಪ ಅವರು ಮನೇಲಿಲ್ಲ, ಇಲ್ಲಿ ಮಿಸ್ ಮಾಡ್ಕೋತಾರೆ ಅಂದರೆ ಟೀಚರ್ಸ್ ಆರ್ ವೆರಿ ಗುಡ್. ಆ್ಯಂಡ್ ಇಂಡಿಯಾ ಮತ್ತು ರಷ್ಯಾದು ರಿಲೇಷನ್ಶಿಪ್ ಚೆನ್ನಾಗಿರೋದ್ರಿಂದ ಅಲ್ಲೂ ಟೀಚರ್ಸ್ ಕೂಡ ಪೀಪಲ್ಸೂ ತುಂಬ ಚೆನ್ನಾಗಿ ನಮ್ಮನ್ನ ಕಾಣ್ತಾರೆ ಮ್ಯಾಮ್. ಎಲ್ಲ ಫೆಸಿಲಿಟೀಸ್ ಹಾಸ್ಟೆಲ್ ಫೆಸಿಲಿಟೀಸು ಇರುತ್ತೆ. 2 ಶೇರಿಂಗ್ 4 ಶೇರಿಂಗ್ ಆ ಥರ ಹಾಸ್ಟೆಲ್ಸ್ ಇರುತ್ತೆ. ಆಮೇಲೆ ಹುಡುಗಿರಿಗೆ ಸಪ್ರೇಟ್ ಫ್ಲೋರು, ಹುಡುಗಿರಿಗೆ ಬೇರೆ ಹಾಸ್ಟೆಲ್, ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ ಮ್ಯಾಮ್. ಅಂದರೆ ಕಂಫರ್ಟೇಬಲ್ ಆಗಿದೆ. ಹೌದು ಮ್ಯಾಮ್. ರಷ್ಯಾದಲ್ಲಿ ಇದ್ರೂ ಕೂಡ ಇಂಡಿಯನ್ನ ಮಿಸ್ ಮಾಡ್ಕೊಡೋ ಚಾನ್ಸ್ ಇಲ್ಲ. ಹೌದು ಮ್ಯಾಮ್. ಏನಕ್ಕಂದರೆ ಮೆಸ್ ಇರುತ್ತೆ, ಇಂಡಿಯನ್ ಮೆಸ್ಸೇ ಇರುತ್ತೆ ಅಲ್ಲೆಲ್ಲ. ಹೌದು, ಇಂಡಿಯನ್ ಸ್ಟೈಲೇ ಸಿಗುತ್ತೆ. 2 ಟೈಮ್ಸ್ ಲೈಕ್ ಏನು ರೋಟಿ ಬೇಕಾ, ರೈಸ್ ಬೇಕಾ, ದಾಲ್ ಬೇಕಾ, ಸಾಂಬಾರು ಬೇಕಾ, ಲೈಕ್ ಎಲ್ಲ ಥರದ್ದು ಪ್ರೊವೈಡ್. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲ್ವಾ ನಿಮಗೆ ಅಲ್ಲಿ? ಮ್ಯಾಮ್ ಇಟ್ ಈಸ್ ಲೈಕ್ ಇಲ್ಲೇ ನಾವು ದಕ್ಷಿಣ ಕರ್ನಾಟಕದಲ್ಲೇ ಇದ್ಬಿಟ್ಟು ನಾವು ಎಲ್ಲಾದರೂ ಬೇರೆ ಕಡೆ ಹೋದರೆ, ಇವಾಗ ನಾರ್ತ್ ಸೈಡ್ ಹೋದರೆ ಹುಬ್ಳಿ ಕಡೆ ಅವ್ರದ್ದು ಸ್ಲ್ಯಾಂಗ್ ಬೇರೆ ಥರ ಇರುತ್ತೆ. ಲೈಕ್ ಎಲ್ಲೇ ಹೋದರೂ ಸರ್ವೈವಲ್ಗೆ ಒಂದು ಸ್ವಲ್ಪನಾದರೂ ಅದನ್ನು ಕಲ್ತ್ಕೋಬೇಕು ಮ್ಯಾಮ್. ಹೇಗೆ ಅಂದರೆ ಇವಾಗ ಜನ್ರೇಷನ್ಸು ಗ್ರೋ ಆಗ್ತಿರೋದು, ನ್ಯೂ ಜನ್ರೇಷನ್ಸ್ ಎಲ್ಲ ಅವ್ರ ಲ್ಯಾಂಗ್ವೇಜ್ ಕಲ್ತಿರ್ತಾರೆ. ಓಲ್ಡ್ ಜನ್ರೇಷನ್ಸ್ ಎಲ್ಲ ಅಜ್ಜಿ ಅಂಥವರಿಗೆಲ್ಲ ಏನಂದರೆ ಅವ್ರಿಗೆ ಸ್ವಲ್ಪ ಬರಲ್ಲ, ಅವರಿಗೋಸ್ಕರ ಕಲಿಬೇಕು ಮ್ಯಾಮ್, ಇನ್ ದ ವೇ ಆಫ್ ರೆಸ್ಪೆಕ್ಟ್ ಫಾರ್ ದೆಮ್. ಸಮ್ ಟೀಚರ್ಸ್ ಆರ್ ಲೈಕ್ ಅವರು ಏನಂದರೆ ಕ್ಯಾಲಿಫೋರ್ನಿಯಾ ಮತ್ತು ಅಲ್ಲಿ UAE ಕಂಟ್ರೀಸ್ಗಳಲ್ಲಿ ಓದಿ ಡಿಗ್ರಿ ತೊಗೊಂಡು ವ್ಯಾಲಿಡ್ ಮಾಡಿ ಅಲ್ಲಿ ವರ್ಕ್ ಮಾಡಿ ದೇ ಹ್ಯಾವ್ ಕಮ್ ಟು ಫರ್ ದೇರ್ ನೇಟಿವ್ ಪ್ಲೇಸ್ ಮ್ಯಾಮ್. ಇಂಗ್ಲೀಷ್ ಬಂದುಬಿಟ್ಟು ನಾನು ಓದ್ತಿರೋದು ಇಂಗ್ಲೀಷ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಲಿ. ಅಲ್ಲಿ ಏನಂದರೆ ದಟ್ ಈಸ್ ದೇರ್ ನೇಟಿವ್ ಮ್ಯಾಮ್. ಅವರು ಎಲ್ಲ ಬೇರೆ ಕಡೆ ಓದ್ಕೊಂಡು ಬಂದು ಆ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ ಮ್ಯಾಮ್. ಲೈಕ್ ಎವ್ರಿ ಒನ್ ಆರ್ ಲೈಕ್ ಸೂಪರ್ ಡಿಗ್ರೀಡ್ ಮ್ಯಾಮ್, ಲೈಕ್ ಡಬಲ್ ಡಿಗ್ರೀಡ್ ಮ್ಯಾಮ್. MD ಆಗಲಿ MS ಆಗಲಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮ್ಯಾಮ್. ಅವರು ಅಷ್ಟು ಓದಿದ್ರು ದೇ ವಿಲ್ ಬಿ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಅಗ್ರೆಸಿವ್ ಮ್ಯಾಮ್. ತುಂಬ ಎಷ್ಟು ಸಾಫ್ಟಾಗಿ ಮಾತಾಡಿಸ್ತಾರೆ ಅಂದರೆ ನಾವೇನೋ ಅವ್ರ ಮಕ್ಕಳೇನೋ ಅನ್ನೋ ಥರ ಮಾತಾಡಿಸ್ತಾರೆ ಸಮ್ ಟೀಚರ್ಸ್ ಮ್ಯಾಮ್. ಸೊ ನೈಸ್ ಮೇಡಮ್. ಇವಾಗ ನಿಮಗೆ ನನ್ನ ಕ್ವಶನ್ನು, ಇವಾಗ ನಿಮ್ಮ ವರ್ಡ್ ಎಜುಕೇಷನ್ ಸೆಂಟರಿಂದ ಎಷ್ಟು ಮಕ್ಕಳನ್ನ ಇಲ್ಲಿವರೆಗೆ ತಾವು ಅಬ್ರಾಡಿಗೆ ಕಳಿಸಿದ್ದೀರಾ? ನಾವು ಹೆಚ್ಚು ಕಡಿಮೆ 3,000 ಮಕ್ಕಳಿಗೆ ಕಳಿಸಿದ್ದೀವಿ. ಇಲ್ಲಿವರೆಗೂ 500ಕ್ಕೂ ಹೆಚ್ಚಿನ ಮಕ್ಕಳು ಗ್ರ್ಯಾಜುಯೇಟ್ ಆಗಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ರಷ್ಯಾ, ಜಾರ್ಜಿಯಾ, ಫಿಲಿಪೀನ್ಸ್, ಚೈನಾ, ಬೇರೆ ಬೇರೆ ದೇಶಗಳಲ್ಲಿ ಗ್ರ್ಯಾಜುಯೇಟ್ ಆಗಿದ್ದಾರೆ. ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, PG ಮಾಡ್ತಿದ್ದಾರೆ. ತುಂಬ ಸಕ್ಸಸ್ಫುಲ್ ಮಕ್ಕಳು ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಕಡೆಯಿಂದ ಹೋಗಿರೋ ಮಕ್ಕಳು ಕರ್ನಾಟಕದಲ್ಲಿ. ನನಗೆ ತುಂಬ ಹೆಮ್ಮೆ ಇದೆ, ನಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ ಆಗಿದ್ದಾರೆ, ಬೇರೆ ತುಂಬ ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, PG ಮಾಡ್ತಿದ್ದಾರೆ. ಐ ಫೀಲ್ ರಿಯಲಿ ಪ್ರೌಡ್. ಓಕೆ, ಈಗ ರಷ್ಯಾಗೆ ಹೋಗಬೇಕು ಅಂದರೆ ಮಕ್ಕಳಲ್ಲಿ ಏನು ಎಲಿಜಿಬಿಲಿಟಿ ಇರಬೇಕಾಗುತ್ತೆ? ಫಸ್ಟು PUC ಅವರು 50% ಪಾಸ್ ಆಗಿರಬೇಕು, ಜನರಲ್ ಕ್ಯಾಟಗರಿನವರು. SC ST OBC ಆದರೆ 40% ತೆಗೆದಿರಬೇಕು. ನೀಟಲ್ಲಿ ಕ್ವಾಲಿಫೈ ಆಗಬೇಕು. ಸೊ ಈ ವರ್ಷ ನೀಟ್ ಕಟ್ ಆಫ್ ಮಾರ್ಕ್ ತುಂಬ ಹೈ ಆಗಿದೆ. ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ 213 ಮಾರ್ಕ್ಸ್, ಹಾಗೆ SC ST OBCನವರು 177 ಮಾರ್ಕ್ಸ್ ತೆಗೆದಿರಬೇಕು. ಇದು ಕ್ವಾಲಿಫೈಯಿಂಗ್ ಮಾರ್ಕ್ಸು. ಯಾರಿಗೆ 400ರಿಂದ 500 ಮಾರ್ಕ್ಸ್ವರೆಗೂ ಯಾರು ತೆಗೆದಿರ್ತಾರೋ ಅವ್ರಿಗೆ ಸಿಗಲ್ಲ. ಬೇಸಿಕಲಿ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸು 500 ತೆಗೆದ್ರೂ ಅವ್ರಿಗೆ ಸಿಗಲ್ಲ. SC ST OBCನವರು 450 ಕೆಳಗಡೆ ತೆಗೆದ್ರೂ ಇಂಡಿಯಾದಲ್ಲಿ ಗವರ್ಮೆಂಟ್ ಸೀಟ್ ಸಿಗಲ್ಲ. ಸೊ ಅಂಥ ಮಕ್ಕಳು ಖಂಡಿತ ಈ ಒಂದು MBBS ರಷ್ಯಾನ ಯೂಸ್ ಮಾಡಿಕೊಂಡು ಇದೊಂದು ಸುವರ್ಣ ಅವಕಾಶ ಅವರಿಗೆ. ತುಂಬ ಕಡಿಮೆ ಬಡ್ಜೆಟಲ್ಲಿ, ಟು ಬಿ ಫ್ರ್ಯಾಂಕು, ಚಂದನ ಓದ್ತಾ ಇರೋ ಕಾಲೇಜಲ್ಲಿ ಕಾಲೇಜ್ ಫೀಸ್ ಬರೀ 2 ಲಕ್ಷ ಇರೋದು. 2 ಲ್ಯಾಕ್ ರುಪೀಸು ಟ್ಯೂಷನ್ ಫೀ, 2 ಲ್ಯಾಕ್ ರೂಬಲ್ಸು. ಹಾಸ್ಟೆಲ್ ಅರೌಂಡ್ 20,000 ರುಪೀಸ್ ಪರ್ ಇಯರ್ ಇರುತ್ತೆ. ಸೆಲ್ಫ್ ಕುಕ್ಕಿಂಗ್ ಏನಾದರೂ ಮಾಡಿದ್ರೆ ಅರೌಂಡ್ 5,000 ರುಪೀಸ್ ಪರ್ ಮಂತ್ ಬರುತ್ತೆ. ಅದೇ ಅವ್ರು ಏನಾದರೂ ಮೆಸ್ ಏನಾದರೂ ತೊಗೊಂಡ್ರೆ ಅರೌಂಡ್ 10,000 ಪರ್ ಮಂತ್ ಬರುತ್ತೆ. ಸೊ ತುಂಬ ಒಂದು 3 ಲಕ್ಷದಲ್ಲಿ ಟೋಟಲ್ ಎಜುಕೇಷನ್ನೇ ಮುಗಿಯುತ್ತೆ ಪ್ರತಿ ವರ್ಷ. ಸೊ ಅದು ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಹಾಗೆಯೇ ಈ ಒಂದು ಇಂಗೂಷ್ ಅನ್ನೋ ಒಂದು ಜಾಗ ಏನಿದೆ ತುಂಬ ಸ್ಮಾಲ್ ಸಿಟಿ. ಯೂಶ್ವಲಿ ಯಾವುದೇ ಒಂದು ಚಿಕ್ಕ ಒಂದು ಊರಿಗೆ ಹೋದಾಗ ಅನುಕೂಲಗಳು ಜಾಸ್ತಿ. ಸಪೋಸ್ ನಮ್ಮ ಬೆಂಗಳೂರಲ್ಲಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ಎಲ್ಲ ಎಕ್ಸ್ಪೆನ್ಸಿವ್. ಒಂದು ಮನೆ ತೊಗೋತೀವಿ ಅಂದರೆ 10,000ಕ್ಕೂ ಒಂದು BHK ಕೂಡ ಸಿಗಲ್ಲ. ಅದೇ ನಮ್ಮ ಶಿವಮೊಗ್ಗ, ದಾವಣಗೆರೆ ಅಂತ ಸಿಟಿಗಳಿಗೆ ಹೋದರೆ 10,000ಕ್ಕೆ ದೊಡ್ಡ 2 BHK. ಅದೇ ಥರ ಸಣ್ಣ ಊರುಗಳಿಗೆ ಹೋದರೆ ರಷ್ಯಾದಲ್ಲಿ ತುಂಬ ಹೈಲಿ ರೆಕಗ್ನೈಸ್ಡ್ ಯೂನಿವರ್ಸಿಟೀಸು, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ರಷ್ಯಾದಲ್ಲಿ ಮಾಸ್ಕೋ ಓದಲಿಕ್ಕೂ
ಇಂಗ್ಲೀಷಲ್ಲಿ ಓದಲಿಕ್ಕೂ ಏನೂ ಡಿಫ್ರೆನ್ಸ್ ಇರಲ್ಲ, ಎಲ್ಲ ಸೇಮ್ ರೆಕಗ್ನಿಷನ್ ಇರುತ್ತೆ. ಎಲ್ಲ WHO ರೆಕಗ್ನೈಸ್ಡ್ ಯೂನಿವರ್ಸಿಟೀಸು, ಅಲ್ಲಿಯ ಲೋಕಲ್ ಸ್ಟೇಟ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಇರುತ್ತೆ. 100% ಗೌರ್ಮೆಂಟ್ ಯೂನಿವರ್ಸಿಟೀಸು ರಷ್ಯಾದಲ್ಲಿ ಸಿಗ್ತವೆ. ಸೊ ಇಲ್ಲಿ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ದ ಬೇಸಿಕ್ಕು. ಸೊ ನಿಮಗೆ ಗುಡ್ ಹಾಸ್ಪಿಟಲ್, ಲೈಬ್ರರಿ, ಲ್ಯಾಬ್ರೋಟ್ರಿ, ಒಂದು ಮೆಡಿಕಲ್ ಎಜುಕೇಷನ್ಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ನಿಮಗೆ ಒಂದು ಸಣ್ಣ ಊರಿಗೆ ಹೋದರೂ ಸಿಗುತ್ತೆ, ಅಥವಾ ಮಾಸ್ಕೋ ಅಂತ ಬಿಗ್ಗೆಸ್ಟ್ ಸಿಟಿಗೆ ಹೋದ್ರೂ ಅದೇ ಒಂದು ಕ್ವಾಲಿಟಿ, ಅದೇ ಒಂದು ಫೆಸಿಲಿಟಿ ಸಿಕ್ಕೇ ಸಿಗುತ್ತೆ. ಸೊ ನೀವು ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳಾಗಿದ್ದರೆ ಸೊ ತುಂಬ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ, ನಾವು ಒಂದು 3 ಲಕ್ಷ ಖರ್ಚು ಮಾಡ್ಬೋದು ವರ್ಷಕ್ಕೆ ಅಂದರೆ ಖಂಡಿತ ಚಂದನ ಓದುವಂಥ ಇಂಗ್ಲೀಷ್ ಸ್ಟೇಟ್ ಯೂನಿವರ್ಸಿಟಿನ ಅವ್ರು ಆಯ್ಕೆ ಮಾಡ್ಕೋಬೋದು. ಸೊ ರಷ್ಯಾಗೆ ಹೋಗಿ ಅವರ ಒಂದು MBBS ಕನಸನ್ನು ನನಸು ಮಾಡ್ಕೋಬೋದು. ಖಂಡಿತವಾಗ್ಲೂ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ತಮಗೂ ಕೂಡ ಏನಾದರೂ ಡೌಟ್ ಇದ್ದರೆ, ತಾವು ಕೂಡ MBBS ಅಬ್ರಾಡಲ್ಲಿ ಮಾಡಬೇಕು, ಅದು ಕೂಡ ರಷ್ಯಾದಲ್ಲೇ ಮಾಡಬೇಕು ಅಂತ ಏನಾದರೂ ಒಂದಿಷ್ಟು ಡೌಟ್ಸ್, ಹೇಗೆ ಹೋಗಬೇಕು, ಏನು ಮಾಡಬೇಕು, ಲೋನ್ ಪ್ರೋಸೆಸ್ ಹೇಗಿರುತ್ತೆ, ಡಾಕ್ಯುಮೆಂಟೇಷನ್ ಹೇಗಿರುತ್ತೆ, ಈ ರೀತಿ ಸಾಕಷ್ಟು ಕ್ವಶನ್ಸ್ಗಳು ನಿಮ್ಮಲ್ಲೂ ಕೂಡ ಇರುತ್ತೆ. ಸೊ ಇವಾಗ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ರೋಹಿತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೋಹಿಣಿ. ಎಸ್, ನಮಸ್ಕಾರ ರೋಹಿಣಿ ಅವರೇ. ನಮಸ್ಕಾರ. ಓಕೆ, ಏನು ಪ್ರಶ್ನೆ ಇತ್ತು ತಮ್ಮದು? ನಮ್ಮ ಮಗಳು ನೀಟಲ್ಲಿ 400 ಸಮಥಿಂಗ್ ತೆಗ್ದಿದ್ದಾಳೆ. PCM ದಲ್ಲಿ 480 ತೆಗ್ದಿದ್ದಾಳೆ. ಓಕೆ, ನಾವು ಯಾವ ತರ CC ಇದು ಮಾಡಬೇಕು ಅಂತ. ಓಕೆ, ಕೌಸಲ್ಯ ಮೇಡಮ್ ಇದ್ದಾರೆ, ಮಾತಾಡಿ. ಮ್ಯಾಮ್ 400 ಸಮಥಿಂಗ್ ಅಂದ್ರಿ, ಸರಿಯಾಗಿ ಕೇಳಿಸಿಲ್ಲ. ಬಟ್ 400 ಯಾವ ಕ್ಯಾಟಗರಿ ನೀವು ಮ್ಯಾಮ್? ನಮ್ದು OBC ಬರುತ್ತೆ. ಓಕೆ, OBC ಅಂದರೆ ನಿಮಗೆ ಕರ್ನಾಟಕದಲ್ಲಿ ಸಿಗೋವಂಥ ಅವಕಾಶ ತುಂಬ ಕಡಿಮೆ. ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಅಡ್ಮಿಷನ್ ಹೆಂಗೆ ಮಾಡಬೇಕು, ಏನು ಪ್ರೊಸೀಜರ್ಸ್ ಇರುತ್ತೆ, ಏನೇನು ಡಾಕ್ಯುಮೆಂಟೇಷನ್ ಬೇಕು. ನಮ್ಮ ಆಫೀಸು ಬೆಂಗಳೂರಲ್ಲಿ ಜಯನಗರದಲ್ಲಿದೆ, 9th ಬ್ಲಾಕ್, ವೆರಿ ನಿಯರ್ ಟು ರಾಗಿಗುಡ್ಡ ಟೆಂಪಲ್. ಹಾಗೆ ನೀವೇನಾದರೂ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಾಗಿದ್ದರೆ ಹುಬ್ಳಿನಲ್ಲಿ ಕೂಡ ನಮ್ಮ ಆಫೀಸ್ ಇದೆ. ನೀವು ನಮ್ಮ ಕೌನ್ಸಿಲರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಅಡ್ಮಿಷನ್ ಹೇಗೆ ಮಾಡಬೇಕು ಅಂತ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಕಾಲ್ ಮಾಡಿ. ಥ್ಯಾಂಕ್ ಯು ರೋಹಿಣಿ ಅವರೇ. ಈಗ ನನ್ನ ನೆಕ್ಸ್ಟ್ ಕ್ವಶನ್ ಚಂದನ್ ಅವರಿಗೆ. ಈಗ ತುಂಬ ಕಂಫರ್ಟೇಬಲ್ ಆಗಿದೆ, ಹೌದು, ಅಬ್ರಾಡಲ್ಲಿ ಎಜುಕೇಷನ್ ಮಾಡೋದು. ಬಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಹೇಗಿದೆ ಅನ್ನೋದು ತುಂಬ ದೊಡ್ಡ ಮ್ಯಾಟರ್ ಆಗುತ್ತೆ. ಅದ್ರ ಬಗ್ಗೆ ಹೇಳೋದಾದರೆ? ಎಸ್ ಮ್ಯಾಮ್, ಕ್ವಾಲಿಟಿ ಆಫ್ ಎಜುಕೇಷನೂ ಚೆನ್ನಾಗೇ ಇದೆ. ಏನಂದರೆ ಇನ್ನೂ ಜಾಸ್ತಿನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಮ್ಯಾಮ್. ಏನಕ್ಕಂದರೆ ಇಂಡಿವಿಜುವಲ್ ಅಟೆನ್ಷನ್ ಮ್ಯಾಮ್. ಲೈಕ್ ವೈವಾ ಕೇಳೋಕ್ಕೆ ದೇರ್ ಶುಡ್ ಬಿ ನೋ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸಲ್ಲಿ ಯಾವ ಮಕ್ಕಳು ಇರಬಾರ್ದು ಮ್ಯಾಮ್. ನಾನು ಮ್ಯಾಮ್ ಇಂಟ್ರಾಕ್ಷನ್ ಎವ್ರಿ 15 minutes ದೇಲ್ ಗಿವ್ ಫಾರ್ ಹಸ್ ಮ್ಯಾಮ್. ಎವ್ರಿ 15 ನಿಮಿಷ ನಮಗೆ ಕೊಡ್ತಾರೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಆ ಇಂಪಾರ್ಟೆನ್ಸ್ ಸಿಗೋದು ತುಂಬ ಕಷ್ಟ. ಏನಕ್ಕಂದರೆ ಒಂದು ಕ್ಲಾಸಲ್ಲಿ 100 to 150 ಜನ ಇರ್ತಾರೆ. ಬಟ್ ಅಲ್ಲಿ ರಷ್ಯಾದಲ್ಲಿ 15 ಜನ ಇರ್ತೀವಿ ನಾವು. ಎವ್ರಿ 15 minutes ನಮಗಿರುತ್ತೆ ಮ್ಯಾಮ್. ಯಾವುದೇ ಟೀಚರ್ಸ್ ಆಗಲಿ ಯಾವುದೇ ಥರದ್ದು ಇನ್ಫಾರ್ಮೇಷನ್ ಕಮ್ಮಿ ಕೊಡ್ತಿದ್ದಾರೆ ಆ ಥರ ಚಾನ್ಸಸ್ ಎಲ್ಲ ಏನೂ ಇಲ್ಲ ಮ್ಯಾಮ್. ಕ್ಲಿನಿಕಲ್ ಎಕ್ಸ್ಪ್ಲೋಜರ್ ಆಗಿರ್ಬೋದು, ಎಲ್ಲದೂ ಸಿಗುತ್ತೆ ಮ್ಯಾಮ್. ಓಕೆ, ಇವಾಗ ಮತ್ತೊಬ್ಬರು ಕಾಲರ್ ಇದ್ದಾರೆ, ಹಾಸನದಿಂದ ಅನುಸೂಯ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅನುಸೂಯ ಅವರೇ. ನಮಸ್ತೆ. ಏನು ಪ್ರಶ್ನೆ ಇತ್ತು ತಮ್ಮದು? ಈಗ ಅಲ್ಲಿಂದ MBBS ಮಾಡ್ಕೊಂಡು ಬಂದ್ರೆ ಇಲ್ಲಿ ಇಂಡಿಯಾದಲ್ಲಿ ರೆಕಗ್ನೈಸ್ ಮಾಡಲ್ಲ, ಮತ್ತೆ ಜಾಬ್ ಎಲ್ಲ ಸಿಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸ್ಕೋಪ್ ಕಡಿಮೆ ಇರುತ್ತೆ ಅಂತ. ಎಕ್ಸಾಮ್ ಬರೀಬೇಕಂತ ಎಲ್ಲ ಹೇಳ್ತಾರಲ್ಲ ಮ್ಯಾಮ್. ಓಕೆ ಓಕೆ, ಕೌಸಲ್ಯ ಮೇಡಮ್ ಆನ್ಸರ್ ಮಾಡೋದು. ಮ್ಯಾಮ್, ತುಂಬ ಒಳ್ಳೆ ಪ್ರಶ್ನೆ. ನೀವು ಇಂಡಿಯಾಗೆ ವಾಪಸ್ ಬಂದಮೇಲೆ ಡೈರೆಕ್ಟು ನಿಮ್ಮ ವಿದ್ಯಾರ್ಥಿಗಳ ಒಂದು ಡಿಗ್ರಿ ರೆಕಗ್ನೈಸ್ಡ್ ಇರಲ್ಲ. ಬಟ್ ಇಲ್ಲಿ ಒಂದು ಎಕ್ಸಾಮ್ ಬರಿಬೇಕಾಗುತ್ತೆ, FMG ಸ್ಕ್ರೀನಿಂಗ್ ಟೆಸ್ಟ್ ಅಂತ. ಇದು ಯಾವುದೇ ಥರ PG ನೀಟ್ ಥರ ಒಂದು ಎಕ್ಸಾಮ್ ಅಲ್ಲ. ಇದು ಒಂದು ಸ್ಕ್ರೀನಿಂಗ್ ಟೆಸ್ಟು. ನಿಮಗೆ ಲೈಸೆನ್ಸ್ ಕೊಡಲಿಕ್ಕೆ ಕಂಡಕ್ಟ್ ಮಾಡುವಂಥ ಟೆಸ್ಟು FMG ಸ್ಕ್ರೀನಿಂಗ್ ಟೆಸ್ಟ್ ಅಂತಾರೆ, ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಸ್ಕ್ರೀನಿಂಗ್ ಟೆಸ್ಟು. ಅದಕ್ಕೆ ಒಂದು ತಯಾರಿ ಬೇಕು. ಅದಕ್ಕೆ ಬೇಕಾಗಿರೋ ಕೋಚಿಂಗ್ ಕೂಡ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಸೊ ನಾವು FMG ಇಂಟಿಗ್ರೇಟೆಡ್ ಕೋಚಿಂಗ್ ಇಂಟಿಗ್ರೇಟೆಡ್ ಇರುವಂಥ ಯೂನಿವರ್ಸಿಟಿಗಳಿಗೂ ಕೂಡ ನಾವು ವಿದ್ಯಾರ್ಥಿಗಳನ್ನು ಕಳಿಸ್ಬೋದು. ಸೊ ವಿದ್ಯಾರ್ಥಿಗಳು ಒಂದು 3ನೇ ವರ್ಷದಿಂದ ಸರಿಯಾದ ಒಂದು ತಯಾರಿ ನಡೆಸಿದ್ದೇ ಆದರೆ ಖಂಡಿತ FMGನ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡ್ತಾರೆ. ಪ್ರತಿ ವರ್ಷ ಅದು ಜೂನ್ ಮತ್ತು ಡಿಸೆಂಬರ್ 2 ಸಲ ಅದು ಟೆಸ್ಟ್ ಇರುತ್ತೆ. ವರ್ಷಕ್ಕೆ 2 ಸಲ ಅದನ್ನು ಕಂಡಕ್ಟ್ ಮಾಡ್ತಾರೆ. 300 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ, 150 ಪಾಸಿಂಗ್ ಮಾರ್ಕ್ಸು. ಸೊ ಸರಿಯಾದ ಒಂದು ತಯಾರಿ ಮಾಡಿದ್ದೇ ಆದರೆ
ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಟೆಸ್ಟನ್ನು ಪಾಸ್ ಮಾಡ್ಬೋದು. ಅದಾದ ನಂತರ 10 ತಿಂಗಳ ಕಾಲ ಇಂಟರ್ನ್ಶಿಪ್ ಇಂಡಿಯಾದಲ್ಲಿ ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿ ಇಂಟರ್ನ್ಶಿಪ್ ಹಾಸ್ಪಿಟಲ್ಸ್ ಇದೆ. ಸೊ ಹಾಸನದಲ್ಲಿ ನಿಮ್ಮ ಹಾಸನ ಮೆಡಿಕಲ್ ಕಾಲೇಜಲ್ಲಿ ಕೂಡ ವಿದ್ಯಾರ್ಥಿಗಳು ಒಂದು ಇಂಟರ್ನ್ಶಿಪ್ನ ಮಾಡ್ಬೋದು. ಸೊ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ್ಮೇಲೆ KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನವರು ರಿಜಿಸ್ಟ್ರೇಷನ್ನ ಕೊಡ್ತಾರೆ. ಒಂದು ಸಲ ರಿಜಿಸ್ಟ್ರೇಷನ್ ಸಿಕ್ಕ ಮೇಲೆ ಆ ವಿದ್ಯಾರ್ಥಿ ಹೊರದೇಶದಲ್ಲಿ ಓದಿರೋವಂಥ ವಿದ್ಯಾರ್ಥಿ ನಮ್ಮ ಇಂಡಿಯಾದಲ್ಲಿ ಓದಿರೋವಂಥ ವಿದ್ಯಾರ್ಥಿಗಳಿಗೆ ಸಮಾನವಾಗ್ತಾರೆ. ಎಲ್ಲ ಸಮಾನವಾದ ಅವಕಾಶಗಳು ಕೂಡ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅಂದರೆ ಮುಂದೆ PG ಮಾಡೋದಾಗಿರ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ಸ್ ಮಾಡೋದಾಗಿರ್ಬೋದು, ಅಥವಾ ಪ್ರೈವೇಟ್ ಜಾಬ್ ಮಾಡೋದಾಗಿರ್ಬೋದು, ಅಥವಾ ಸ್ವತಃ ಅವರೇ ಕ್ಲಿನಿಕ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಸೊ ಇಂಡಿಯಾದಲ್ಲಿ ಓದಿದ್ರೆ ಏನು ಅವಕಾಶಗಳಿದೆ, ಸಮಾನವಾದ ಅವಕಾಶಗಳು ಹೊರದೇಶಗಳಲ್ಲಿ ಓದಿರೋವಂಥ ವಿದ್ಯಾರ್ಥಿಗಳಿಗೂ ಖಂಡಿತ ಸಿಗುತ್ತೆ. ಏನಪ್ಪ ಅಂದರೆ ಈ FMG ಸ್ಕ್ರೀನಿಂಗ್ ಟೆಸ್ಟ್ನ ವಿದ್ಯಾರ್ಥಿಗಳು ತುಂಬ ಸೀರಿಯಸ್ ಆಗಿ ತೊಗೊಂಡು ಅವರ ಒಂದು ಪ್ರಿಪ್ರೇಷನ್ನ 3ನೇ ವರ್ಷ ಕಂಪ್ಲೀಟ್ ಆದ ತಕ್ಷಣ ಸ್ಟಾರ್ಟ್ ಮಾಡಿ ಅದು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನಾವಿದ್ದೀವಿ ಅವ್ರ ಜೊತೆ. ಸೊ ನಮ್ಮ ಒಂದು ವರ್ಲ್ಡ್ ಎಜುಕೇಷನ್ ಸೆಂಟರ್ ತಂಡ ಈ FMG ಜರ್ನಿನಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆ ನಾವು ಖಂಡಿತ ಇರ್ತೀವಿ. FMG ಇಂಟಿಗ್ರೇಟೆಡ್ ಇರುವಂಥ ಯೂನಿವರ್ಸಿಟಿಗಳಿಗೂ ಕೂಡ ಅವ್ರನ್ನ ಕಳಿಸ್ತೀವಿ. ಸೊ FMG ಫಸ್ಟ್ ಅಟೆಂಪ್ಟಲ್ಲಿ ಹೆಂಗೆ ಪಾಸ್ ಮಾಡಬೇಕು ಅದಕ್ಕೆ ಬೇಕಾಗಿರೋ ತಯಾರಿನ ನಾವು ನಮ್ಮ ವಿದ್ಯಾರ್ಥಿಗಳು ಮಾಡ್ತೀವಿ. ಸೊ ನೀವು ನಮ್ಮ ಥ್ರೂ MBBS ಅಡ್ಮಿಷನ್ ಹೊರದೇಶಗಳಲ್ಲಿ ಮಾಡಿದ್ರೆ ನಿಮ್ಮ ಮಕ್ಕಳು ಖಂಡಿತ ಒಂದು ಒಳ್ಳೆ ಡಾಕ್ಟ್ರ್ ಆಗ್ತಾರೆ, ಮುಂದೆ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಆಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅನಸೂಯ ಅವರೇ, ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಕೌಸಲ್ಯ ಮೇಡಮ್, ಇವಾಗ ಸಾಮಾನ್ಯವಾಗಿ ಅಬ್ರಾಡಿಗೆ ಹೋಗಬೇಕು ಅಂದರೆ ಒಂದಿಷ್ಟು ಡಾಕ್ಯುಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ರಷ್ಯಾದಲ್ಲಿ MBBS ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ? ಇಟ್ಸ್ ವೆರಿ ಬೇಸಿಕ್ ಮ್ಯಾಮ್. ನಮ್ಮ ಒಂದು 10th ಕಂಪ್ಲೀಟ್ ಮಾಡಿರ್ತಾರೆ ವಿದ್ಯಾರ್ಥಿಗಳು. 10th ಮಾರ್ಕ್ಶೀಟ್, ಸೆಕೆಂಡ್ PUC ಮಾರ್ಕ್ಶೀಟ್ ಆಗಿರ್ಬೋದು, ಪಾಸ್ಪೋರ್ಟ್, ಕೆಲವು ಮೆಡಿಕಲ್ಸ್ ಬೇಕಾಗುತ್ತೆ, ಮೆಡಿಕಲ್ ಸರ್ಟಿಫಿಕೇಟ್ ಅಷ್ಟೇ. ರಷ್ಯಾ ತುಂಬ ಈಸಿ ಆ್ಯಕ್ಚುಲಿ. ರಷ್ಯಾ ಮತ್ತು ಇಂಡಿಯಾದ ಒಂದು ಕೊಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಏನಿದೆ ತುಂಬ ನಮ್ಮ ಕರ್ನಾಟಕದ ನಮ್ಮ ಇಂಡಿಯನ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಇದೆ. ವೀಸಾಗೆ ಅಷ್ಟೊಂದು ಕ್ಲಿಷ್ಟಕರ ಯಾವುದೇ ಥರ ಡಾಕ್ಯುಮೆಂಟೇಷನ್ ಇಲ್ಲ, ಕಾಂಪ್ಲಿಕೇಶನ್ ಇಲ್ಲ. 3 ದಿನದಲ್ಲಿ ವೀಸಾ ಕೊಡ್ತಾರೆ. ಅಡ್ಮಿಷನ್ಸ್ ಕೂಡ ಇವತ್ತಲ್ಲ 1950ಇಂದ ರಷ್ಯಾಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ರಷ್ಯಾ ಮತ್ತು ಇಂಡಿಯಾ ಮಧ್ಯೆ ಏನೋ ಒಂದು ಎಜುಕೇಷನ್ ಸಂಬಂಧಪಟ್ಟದ ಒಪ್ಪಂದ ಆಗಿತ್ತಂತೆ. ಆವಾಗ ರಷ್ಯಾದಲ್ಲಿ ಓದೋಕ್ಕೆ ಇಂಡಿಯನ್ಸ್ಗೆ ಫ್ರೀ ಎಜುಕೇಷನ್ ಇತ್ತು. ಸೊ ಅಷ್ಟು ವರ್ಷಗಳಿಂದ ನಮ್ಮ ಇಂಡಿಯನ್ ವಿದ್ಯಾರ್ಥಿಗಳು ರಷ್ಯಾಗೆ ಹೋಗಿ ಓದ್ತಾ ಇರೋದ್ರಿಂದ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಯಾವ ಥರ ಫೆಸಿಲಿಟೀಸ್ ಕೊಡಬೇಕು, ಯಾವ ಥರ ಎಜುಕೇಷನ್ ಕೊಡಬೇಕು ಅನ್ನೋವಂಥ ಒಂದು ಪ್ರಿಪರೇಷನ್ ಎಲ್ಲ ಒಂದು ಯೂನಿವರ್ಸಿಟಿಗಳಲ್ಲೂ ಇದ್ದೇ ಇರುತ್ತೆ. 102 ಯೂನಿವರ್ಸಿಟೀಸ್ ಇದೆ ರಷ್ಯಾದಲ್ಲಿ. ಎಲ್ಲ ಯೂನಿವರ್ಸಿಟಿಗಳಲ್ಲೂ ಇಂಡಿಯನ್ ವಿದ್ಯಾರ್ಥಿಗಳಿದ್ದಾರೆ. ಇವತ್ತಿನ ಡೇಟ್ಗೆ ಕ್ಲೋಸ್ಲಿ ಅರೌಂಡ್ 1.5 ಲಕ್ಷ ವಿದ್ಯಾರ್ಥಿಗಳು ರಷ್ಯಾದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಓದ್ತಿದ್ದಾರೆ. ಸೊ ರಷ್ಯಾ ನಮ್ಮ ಇಂಡಿಯನ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಏನಿದೆ ತುಂಬ ಸುಲಭವಾಗಿದೆ. ಸೊ 100% ಅಡ್ಮಿಷನ್ ಸಿಗುತ್ತೆ, 100% ವೀಸಾ ಸಿಗುತ್ತೆ. ಅಷ್ಟೇನು ಸ್ಟೂಡೆಂಟ್ಗಳಿಗೆ ಡಾಕ್ಯುಮೆಂಟ್ ವಿಷಯವಾಗಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇಲ್ಲ. ಅದೆಲ್ಲ ಮಾರ್ಗದರ್ಶನ ನಮ್ಮ ಸಂಸ್ಥೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಸೊ ನಮ್ಮ ಜೊತೆ ಒಂದು ಸಲ ಅವರು ಕನೆಕ್ಟ್ ಆದಮೇಲೆ ಅವ್ರಿಗೆ ಸಂಪೂರ್ಣವಾದ ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ನಾವು MBBS ಇನ್ ರಷ್ಯಾ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ನಾವು ಎಜುಕೇಷನನ್ನು ಪಡ್ಕೋಬೇಕು, ಜೊತೆಗೆ ನಮ್ಮ ಕಾಲೇಜ್ ಕೂಡ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದರು. ಬನ್ನಿ ಅದರ ಮುಂದುವರೆದ ಭಾಗವನ್ನು ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ಚಂದನ್ ಅವರಿಗೆ, ಇವಾಗ ಯಾವುದೇ ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದಲ್ಲೇ ನಮಗೆ ಕೆಲವೊಂದು ಟೈಮ್ ಸೇಫ್ಟಿಗೆ ಭಯ ಆಗ್ತಿರುತ್ತೆ ಅಲ್ಲಿಗಿಲ್ಲಿಗೆ ಹೋಗೋದಕ್ಕೆ. ಬಟ್ ಈ ದೇಶದಿಂದ ಬೇರೆ ದೇಶಕ್ಕೆ ಹೋದಾಗ ಸೇಫ್ಟಿ ಹೇಗಿರುತ್ತೆ, ಸೆಕ್ಯೂರಿಟಿ ಹೇಗಿರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ? ಮ್ಯಾಮ್ ಸೇಫ್ಟಿ ಅಂತೂ ಎಲ್ಲ ಕಡೆ ಇದೆ ಮ್ಯಾಮ್. ಹಾಸ್ಟೆಲ್ಗಾಗಲಿ, ಹಾಸ್ಟೆಲ್ ಒಳಗೆ ಎಂಟ್ರಿ ಆದರೂ, ಕಾಲೇಜ್ ಎಂಟ್ರಿ ಆದರೂ
ಕಾರ್ಡ್ ಕೊಟ್ಟಿರ್ತಾರೆ, ID ಕಾರ್ಡ್ ಅಂತ. ಅದನ್ನು ನಾವು ಅಲ್ಲಿ ಪಂಚ್ ಮಾಡಿ ಒಳಗೆ ಹೋಗಬೇಕು. ಆ್ಯಂಡ್ ಹಾಸ್ಟೆಲಲ್ಲಿ ಎವ್ರಿ ಮಾರ್ನಿಂಗ್ ಇಲ್ಲ ನೈಟು ಚೆಕಿಂಗ್ ಬರ್ತಾರೆ. ಲೈಕ್ ಬಾಯ್ಸ್ ಇದ್ದಾರಾ ಇಲ್ವಾ, ಅಥವಾ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಅಥವಾ ಅವರಿಗೆ ಲೈಟ್ ಏನಾದರೂ ಹೋಗಿದೆಯಾ, ಎವ್ರಿ ಡೇ ಚೆಕಿಂಗ್ ಬರ್ತಾರೆ. ಎವ್ರಿ ಡೇ ಕ್ಲೀನ್ ಮೇಂಟೆನೆನ್ಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವರು ನೋಡೋಕೆ ಚೆಕಿಂಗ್ ಬರ್ತಾರೆ. ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಲೈಕ್ ಎವ್ರಿ ಡೇ ಚೆಕಿಂಗ್ ಬರೋದ್ರಿಂದಾಗಿ ಅವರಿಗೂ ಒಂದು ಭಯ. ಮನೇಲಿ ಒಬ್ಬರು ಗೈಡೆನ್ಸ್, ಒಬ್ಬರು ಅಣ್ಣನೋ ಯಾರೋ ಇರೋ ಥರ ಅವರು ಚೆಕಿಂಗ್ ಬಂದು ನಮ್ಮನ್ನ ನೋಡ್ಕೊತಾರೆ ಮ್ಯಾಮ್ ಅಲ್ಲಿ ಬಂದುಬಿಟ್ಟು. ಆಮೇಲೆ ಕಾಲೇಜಲ್ಲಿ ನಾವು ಅಟೆಂಡೆನ್ಸ್ ಲೈಕ್ ಇನ್ ಕೇಸ್ ನಾವು ಆ್ಯಬ್ಸೆಂಟ್ ಆದರೆ ಟೀಚರ್ಸು ನಮ್ಮ ಗ್ರೂಪ್ ಮೆಟ್ಸ್ನ ಕೇಳ್ತಾರೆ, ಯಾಕೆ ಏನಾಯಿತು. ಲೈಕ್ ತುಂಬ ಸೆಕ್ಯೂರಿಟಿ ಚೆನ್ನಾಗಿದೆ ಮ್ಯಾಮ್. ಆ್ಯಂಡ್ ಇನ್ ಕೇಸ್ ನಾವು ಆ ಸಿಟಿ ಬಿಟ್ಟು ಬೇರೆ ಸಿಟಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಎವ್ರಿ ಸಿಟಿಯಲ್ಲಿ ಒಂದು ಗೇಟ್ ಪಾಸ್ ಥರ ಇರುತ್ತೆ ಮ್ಯಾಮ್. ಲೈಕ್ ಅಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ. ಅಲ್ಲೂ ಸಮೇತ ನಾವು ಇನ್ ಕೇಸ್ ನಮ್ಮನ್ನ ಹಿಡಿದ್ರೆ ಲೈಕ್ ಅಲ್ಲಿ ಕೇಳ್ತಾರೆ ಎಲ್ಲಿಂದ ಬಂದಿರೋದು, ನಾವು ನಮ್ಮ ID ಕಾರ್ಡ್ನ ತೋರಿಸಿದ್ರೆ ಅಷ್ಟೇ ಅವರು ಬಿಡೋದು. ಲೈಕ್ ಸೆಕ್ಯೂರಿಟಿ ಇಸ್ ಲೈಕ್ ಓಕೆ. ಆ್ಯಂಡ್ ವಾರ್ ಅಂತ ಹೇಳಕ್ಕಂತ ಬಂದರೆ ಮ್ಯಾಮ್, ಇಂಡಿಯಾ ಪಾಕಿಸ್ತಾನಲ್ಲಿ ವಾರ್ ಆದರೆ ನಾವು ಬೆಂಗಳೂರಲ್ಲಿ ಆರಾಮಾಗೇ ಇರ್ತೀವಿ ಮ್ಯಾಮ್. ಲೈಕ್ ಯಾವಾಗ ನಾವು ರಷ್ಯಾದಲ್ಲಿ ಓದಲೇಬೇಕು ಅಂದರೆ ವಾರ್ ಝೋನಿಂದ ಇರೋ ಬೇರೆ ಸಿಟೀಸ್ನ ತೊಗೋಬೇಕು ಮ್ಯಾಮ್. ಲೈಕ್ ಇಂಡಿಯಾ 10ರಷ್ಟು ರಷ್ಯಾ ಭಾಗ ಇದೆ. ಲೈಕ್ 8 ಡಿಫ್ರೆಂಟ್ ಟೈಮ್ ಝೋನ್ಸ್ ಇದೆ ರಷ್ಯಾದಲ್ಲಿ. ಸೊ ನಾವು ಎಲ್ಲಿ ಇವಾಗ ಮಾಸ್ಕೋದಲ್ಲೇ ಮೇನ್ ಅಟ್ಯಾಕ್ಸ್ ನಡೀತಾ ಇರೋದು. ಸೊ ಹಾಗಾಗಿ ಮಾಸ್ಕೋನ ಬಿಟ್ಟು ಲೈಕ್ ಪ್ರಿಫರಬಲ್ ಸ್ವಲ್ಪ ದೂರ ಸಿಟೀಸ್ ನೋಡಿದ್ರೆ ಇಟ್ ವಿಲ್ ಬಿ ಸೇಫರ್. ಅಂದರೆ ಸ್ವಲ್ಪ ದೂರದ ಪ್ರದೇಶದಲ್ಲಿರೋ ಕಾಲೇಜ್ಗಳನ್ನು ತಗೊಂಡ್ರೆ ಸೇಫ್ ಆಗಿರ್ತೀರ. ಆಮೇಲೆ ಆ ವಾರಿನ ಎಫೆಕ್ಟ್ ನಿಮ್ಗಳಿಗೆ ಯಾರಿಗೂ ತಟ್ಟಲ್ಲ ಮ್ಯಾಮ್. ಯಾವುದೇ ಕಾರಣಕ್ಕೂ ವಾರಿನ ಎಫೆಕ್ಟ್ಸ್ ನಮಗೆ ಅಷ್ಟು ಗೊತ್ತಾಗಲ್ಲ ಮ್ಯಾಮ್. ಏನಾದರೂ ಒಂದು ಮೈನರ್ ಲೈಕ್ ನೆಟ್ವರ್ಕ್ ಇಶ್ಯೂಸ್ ಆಗ್ಬೋದು, ಅದ್ರ ಬಿಟ್ಟರೆ ಇನ್ನೇನು ಇಶ್ಯೂಸ್ ಆಗಲ್ಲ ಮ್ಯಾಮ್. ಓಕೆ, ಇವಾಗ ಒಬ್ಬರು ಕಾಲರ್ ಇದ್ದಾರೆ, ರವಿಕುಮಾರ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ಮೇಡಮ್ ನಮಸ್ತೆ. ಓಕೆ, ಏನು ಪ್ರಶ್ನೆ ಇತ್ತು? ಮೇಡಮ್ ನಾವು ರವೀನ್ ಬಿಟ್ಟು ಚಿಕ್ಕಬಿದ್ರಕಲ್ಲಿಂದ. ಓಕೆ ಹೇಳಿ. ಸೊ ನಾವು ಲಾಸ್ಟ್ ಟೈಮು ಜಯನಗರದಲ್ಲಿ ಒಂದ್ಸರಿ ವಿಸಿಟ್ ಮಾಡಿದ್ವಿ. ಓಕೆ. ಸೊ ಟಿವಿಲಿ ನಿಮ್ಮ ಪಬ್ಲಿಕ್ ಟಿವಿಲಿ ಅನೌನ್ಸ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ನಮಗೂ ಫುಲ್ ಕ್ಲಿಯರ್ ಆಗ. ಸೊ ಮೇಡಮ್ ಏನ್ ಹೇಳಿದಾರೆ ಅದು 100% ನಡೆಸ್ಕೊಟ್ಟಿದ್ದೀರಾ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಅವ್ರ ಕಡೆಯಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅಂದರೆ ನೀವು ವರ್ಲ್ಡ್ ಎಜುಕೇಷನ್ ಸೆಂಟರಿಂದ ಹೋಗ್ಬಿಟ್ಟು ಎಜುಕೇಷನ್ ಅನ್ನ ಪಡ್ಕೊಳ್ತಾ ಇದ್ದೀರಾ ಅಲ್ಲಿ? ಮೇಡಮ್ ಒಂದ್ಸಾರಿ ವಿಸಿಟ್ ಮಾಡಿದ್ವಿ ನಾವು. ಫಸ್ಟ್ ಟೈಮ್ ಒಂದೇ ಸಾರಿ ವಿಸಿಟ್ ಮಾಡಿದ್ದು. ಸೊ ವಿಸಿಟ್ ಮಾಡಿ ಅವತ್ತೇನೆ ನಾನು ಬುಕ್ಕಿಂಗು ಮಾಡಿ ಬಂದೆ. ಓಕೆ. ಸೊ ನಿಮಗೆ ತುಂಬಾ ಹೆಲ್ಪ್ ಆಗಿದೆ? ಖಂಡಿತ ಮೇಡಮ್. ಓಕೆ. ಯಾರು ನಿಮ್ಮ ಮಗಳ ಓದ್ತಿರೋದು? ಮಗಳು ಮೇಡಮ್. ಓಕೆ. ಹೇಗೆ ನಡೀತಾ ಇದೆ ಇವಾಗ ಎಜುಕೇಷನ್ ಅಲ್ಲಿ? ಇಲ್ಲ ಮೇಡಮ್, ಈ ವರ್ಷನೇ ಹೋಗ್ತಾ ಇರೋದು. ಸೊ ಇದು ಬಗ್ಗೆ ನಮ್ಮ ಸ್ನೇಹಿತರು ಒಂದ್ 2-3 ಜನ ಹೇಳಿದ್ರು. ಓಕೆ. ಸೊ ನಾವು ತುಂಬಾ ಸ್ವಲ್ಪ ಏನೋ ಅನ್ಕೊಂಡೇ ಹೋದ್ವಿ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲ ಬಿಡಿಸಿ ನಾವೊಂದು 4 ಅವರ್ ನಮ್ಮೊಬ್ಬರಿಗೇನೆ ಒಂದು 3-4 ಅವರ್ ಟೈಮ್ ತಗೊಂಡು ಕ್ಲೀನ್ ಆಗಿ ಎಕ್ಸ್ಪ್ಲೈನೇಷನ್ ಮಾಡಿ ತುಂಬಾ ಎಕ್ಸ್ಪ್ಲೈನ್ ಮಾಡಿ. ಓಕೆ. ಕೌಸಲ್ಯ ಮೇಡಮ್ ಇದ್ದಾರೆ, ನೀವು ಅವ್ರ ಹತ್ರನೇ ಮಾತಾಡಿ. ಏನು ಸ್ಟೂಡೆಂಟ್ ಹೆಸರೇನು? ಮೇಘನ ಆರ್. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನಮ್ಮ ಪಬ್ಲಿಕ್ ಟಿವಿ ಮುಖಾಂತರವಾಗಿ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಮೇಡಮೇ ನನಗೆ ಒಂದು 3 ಅವರ್ ಅವರೇ ಟೈಮ್ ತಗೊಂಡು ಪ್ರತಿಯೊಂದೂ, ಯಾಕೆಂದ್ರೆ ಹೆಣ್ಮಕ್ಳು ಕಳಿಸ್ಬೇಕು ಅಂದ್ರೆ ನಮಗೂ ತುಂಬಾ ಭಯ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಯಾರ್ದು ಅಭ್ಯಂತರ ಇಲ್ಲ, ಖಂಡಿತ ಮಾಡ್ಬೋದು. ಯಾರೇ ಆಗ್ಲಿ ಬಡವ್ರ ಮಕ್ಕಳು ಸಹ ಒಂದು MBBS ಮಾಡ್ಬೋದು. ಸೊ ಎಲ್ರು ಈ ಮಾಧ್ಯಮದಲ್ಲಿ ಯಾರು ನೋಡ್ತಾ ಇದ್ದೀರಾ 100% ಮಾಡಿ. ಸೊ ನಮ್ಗೆ ಹ್ಯಾಪಿ, ನೀವು ಹ್ಯಾಪಿ ಆಗಿ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಸೊ ವೆರಿ ಗುಡ್ ಫೀಡ್ಬ್ಯಾಕ್ ಆ್ಯಕ್ಚುಲಿ. ಇವಾಗ ಅಂದರೆ ಈ ರವಿಕುಮಾರ್ ಥರ ತುಂಬ ಜನ ಇರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ, ಓದಬೇಕು, ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತ. ಅಂಥವರಿಗೆ ಲೋನ್ ಪ್ರೊಸೆಸ್ ಹೇಗಾಗುತ್ತೆ? ಎಜುಕೇಷನ್ ಲೋನ್ ಸೌಲಭ್ಯ ಎಲ್ಲ ಬ್ಯಾಂಕ್ನಲ್ಲೂ ಇದೆ ಆ್ಯಕ್ಚುಲಿ. ಆ್ಯಸ್ ಪರ್ ದ RBI ಗೈಡ್ಲೈನ್ಸು ವಿತೌಟ್ ಕೊಲ್ಯಾಟ್ರಲ್, ಅಂದರೆ ಯಾವುದೇ ರೀತಿಯ ಕೊಲ್ಯಾಟ್ರಲ್ ಇಲ್ಲದೆ 7.5 ಲಕ್ಷ ತನಕನೂ ಎಲ್ಲ ಬ್ಯಾಂಕ್ಗಳು ಹೊರದೇಶಗಳಿಗೆ ಓದುವಂಥ ಮಕ್ಕಳಿಗೆ ಲೋನ್ ಕೊಡ್ತಾರೆ ವಿತ್ ಕೊಲ್ಯಾಟ್ರಲ್. 7.5 ಲಕ್ಷ ಮೇಲೆ ಏನಾದರೂ ಲೋನ್ ಬೇಕು ಅಂದರೆ ಅವ್ರ ಹತ್ರ ಎ ಖಾತಾ ಅಥವಾ ಈ ಖಾತಾ ಪ್ರಾಪರ್ಟಿ ಏನಾದರೂ ಇರಬೇಕಾಗುತ್ತೆ. ಸೊ ನಮ್ಮಲ್ಲೂ ಕೂಡ ನಾವು ಎಷ್ಟೋ ಬ್ಯಾಂಕ್ಗಳ ಜೊತೆ ಒಂದು ಕನೆಕ್ಷನ್ನ ಹೊಂದಿದ್ದೀವಿ. ಸೊ ಅದೊಂದು ಅಸಿಸ್ಟೆನ್ಸ್ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ ಕಡೆಯಿಂದ ನಾವು ಕೊಡ್ತೀವಿ, ಎಜುಕೇಷನ್ ಲೋನ್ ಅಸಿಸ್ಟೆಂಟ್ಸು. ನೀವು ನಮ್ಮಲ್ಲಿ ಅಡ್ಮಿಷನ್ ಮಾಡಿದ್ರೆ ಖಂಡಿತ
ಲೋನ್ ಕೂಡ ನಮ್ಮ ವರ್ಲ್ಡ್ ಎಜುಕೇಷನ್ ಸೆಂಟರ್ಸ್ ಸಂಸ್ಥೆ ಕಡೆಯಿಂದ ನಿಮಗೆ ಲೋನ್ ಅಸಿಸ್ಟೆನ್ಸ್ ಕೂಡ ತುಂಬ ಸಿಗುತ್ತೆ. ಬಟ್ ಲೋನ್ ಹೇಗೆ ಅಂದರೆ ಇದು ಇಂಡಿವಿಜುವಲ್ ಕ್ರೆಡಿಬಿಲಿಟಿ. ಸೊ ಅವರ ವೈಯಕ್ತಿಕವಾಗಿ ಅವ್ರದ್ದೇನು ಎಲಿಜಿಬಿಲಿಟಿ ಇರುತ್ತೆ, ಅವ್ರದ್ದು ಏನು ಇನ್ಕಮ್ ಇದೆ, ಅದ್ರ ಮೇಲೇ ಲೋನ್ ಸಿಗೋದು. ಸೊ ಗೌರ್ಮೆಂಟಲ್ಲಿ ಎಜುಕೇಷನ್ ಸ್ಕೀಮ್ ಆ ಥರ ಯಾವುದೂ ಇಲ್ಲ. ಮೇ ಬಿ ಕೆಲವೊಂದು ದೇವರಾಜ್ ಅರಸ್ ಏನೋ ಒಂದು ಸ್ಕೀಮ್ ಥರ ಇದೆ, ಅದು SC STನವ್ರಿಗೆ ಕೊಡ್ತಾರೆ, ಗೌರ್ಮೆಂಟ್ ಸ್ಕೀಮ್ಸು. ಅದು ಬಿಟ್ಟರೆ OBC ಜನರಲ್ ಕ್ಯಾಟಗರಿನವರೆಲ್ಲ ನ್ಯಾಷನಲೈಸ್ ಬ್ಯಾಂಕ್ ಥ್ರೂ ಲೋನ್ ಮಾಡ್ಕೋಬೇಕಾಗುತ್ತೆ ಅಥವಾ ಪ್ರೈವೇಟ್ ಬ್ಯಾಂಕ್ಗಳ ಥ್ರೂ ಲೋನ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ಅಸಿಸ್ಟೆನ್ಸ್ನ ನಾವು ಕೊಡ್ತೀವಿ. ಬಟ್ SC ST ವಿದ್ಯಾರ್ಥಿಗಳು ದೇವರಾಜ್ ಅರಸ್ ಅಂತ ಏನೊಂದು ಸ್ಕೀಮ್ ಇದೆ, ಲೋನ್ ಸ್ಕೀಮು, ಆ ಸ್ಕೀಮ್ ಮುಖಾಂತರವಾಗಿ ಮಾಡ್ಕೋಬೋದು ಎಜುಕೇಷನ್ ಲೋನ್, ಖಂಡಿತ ಕೊಡ್ತಾರೆ ಅವರು. ಇನ್ನು ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಸ್ಕಾಲರ್ಶಿಪ್ ಸಿಗುತ್ತೆ, ಅದ್ರ ಥ್ರೂ ಓದ್ಬೋದಾ? ರಷ್ಯಾದಲ್ಲಿ ಐ ಥಿಂಕ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಂತ ಏನು ತುಂಬ ಕಡಿಮೆ ವೆಚ್ಚ ಇರೋ ಕಡೆ ಇಲ್ಲ. Like, ಐ ಥಿಂಕ್ ಚಂದನ ಕ್ಯಾನ್ ಟೆಲ್ ದಟ್. ಮ್ಯಾಮ್ ಅಲ್ಲಿ ಆಲ್ರೆಡಿ ಫೀಸ್ ಕಮ್ಮಿ ಇರೋದ್ರಿಂದ ಆ್ಯಂಡ್ ರಷ್ಯಾ ಇಸ್ ಆಲ್ರೆಡಿ ಗೋಯಿಂಗ್ ಇನ್ ದ ವಾರ್, ಎಲ್ಲರಿಗೂ ಗೊತ್ತಿರೋದೇ, ಯುದ್ಧ ನಡೀತಾ ಇದೆ ಆಲ್ರೆಡಿ. ಅಲ್ಲಿ ಅದೇ ಥರ ಲೈಕ್ ತುಂಬ ಕಮ್ಮಿ ಕಾಲೇಜಲ್ಲಿ ಕೊಡ್ತಾರೆ ಮ್ಯಾಮ್. ಈಗ ತುಂಬ ಫೀಸ್ ಜಾಸ್ತಿ ಇರೋವಂಥ ಕಾಲೇಜಲ್ಲಿ ಕೊಡ್ಬೋದು. ನಮ್ಮದು ತುಂಬ ಕಮ್ಮಿ ಬಜೆಟಲ್ಲಿ ಇರೋವಂಥ ಕಾಲೇಜು. ಸೊ ಹಾಗಾಗಿ ಅಲ್ಲೆಲ್ಲ ಸ್ಕಾಲರ್ಶಿಪ್ ಸಿಗೋದಿಲ್ಲ ಮ್ಯಾಮ್. ಬಟ್ ನಮ್ಮ ವರ್ಲ್ಡ್ ಎಜುಕೇಷನ್ ಸಂಸ್ಥೆ ಕಡೆಯಿಂದ ನಾವೊಂದು ಸ್ಕಾಲರ್ಶಿಪ್ ಕೊಡ್ತೀವಿ, ವೈದ್ಯಲಕ್ಷ್ಮಿ ಸ್ಕಾಲರ್ಶಿಪ್ ಅಂತ. ಅದು ಯಾವುದೇ ಥರ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲ, ನಾವು ನಮ್ಮ ಸಂಸ್ಥೆ ಮುಖಾಂತರವಾಗಿ ಹೊರದೇಶಗಳ ಹೋಗುವಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಕೊಡುವಂಥ ಸ್ಕಾಲರ್ಶಿಪ್. ಸೊ ನಾವು ಅದಕ್ಕೊಂದು ಟೆಸ್ಟ್ ಇಡ್ತೀವಿ, ವೈದ್ಯಲಕ್ಷ್ಮಿ ಸ್ಕಾಲರ್ಶಿಪ್ ಟೆಸ್ಟ್ ಅಂತ. ಆ ಟೆಸ್ಟಲ್ಲಿ ಟಾಪಲ್ಲಿ ಬರೋರಿಗೆ, ನಮ್ಮಲ್ಲಿ ಒಂದು 300 ರಿಂದ 400 ಮಕ್ಕಳು ಆ ಟೆಸ್ಟ್ನ ಬರೀತಾರೆ. ಟಾಪಲ್ಲಿ ಬರೋರಿಗೆ ಫಸ್ಟ್ ಬಂದರೆ 15 ಲಕ್ಷ, ಸೆಕೆಂಡ್ ಬಂದರೆ 10 ಲಕ್ಷ, ಥರ್ಡ್ ಬಂದರೆ 5 ಲಕ್ಷ ಸ್ಕಾಲರ್ಶಿಪ್ ಕೊಡ್ತೀವಿ. ಹಾಗೆ ನಮ್ಮಲ್ಲಿ ರಿಜಿಸ್ಟರ್ ಆಗೋ ಎಲ್ಲ ಮಕ್ಕಳಿಗೂ 1 ಲ್ಯಾಕ್ ಸ್ಕಾಲರ್ಶಿಪ್ ಕೊಡ್ತೀವಿ. ಆ ಒಂದು ಸ್ಕಾಲರ್ಶಿಪ್ಪು ಫಸ್ಟ್ ಎಜುಕೇಷನ್ ಕಾಸ್ಟಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಇದು ಯಾವುದೇ ಥರ ಕ್ಯಾಶ್ ಪ್ರೈಸ್ ಅಲ್ಲ. ಸೊ ವೈದ್ಯಲಕ್ಷ್ಮಿ ಸ್ಕಾಲರ್ಶಿಪ್ ನಾವು ಕೊಡುವಂಥ ಒಂದು ಸೌಲಭ್ಯನ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳು ಅದನ್ನು ನೀವೆಲ್ಲರೂ ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕು. ನಮ್ಮ ಥ್ರೂ ಯಾವುದೇ ಒಬ್ಬ ಆರ್ಥಿಕವಾಗಿ ಒಂದು ನೆರವಾದರೆ, ಯಾವುದಾದ್ರೂ ಒಂದು ಬಡ ವಿದ್ಯಾರ್ಥಿಗೋ ಅಥವಾ ಫಿನಾನ್ಷಿಯಲಿ ಅಷ್ಟೊಂದು ವೆಲ್ ಆಫ್ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಆರ್ಥಿಕ ನೆರವು ಸಿಕ್ಕರೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಇದೊಂದು ಸಾಮಾಜಿಕ ಹೊಣೆ ಅಂತ ನಾವು ಅನ್ಕೋತೀವಿ. ಯಾಕೆಂದರೆ ಕೆರೆ ನೀರನ್ನ ಕೆರೆಗೆ ಚೆಲ್ಲಬೇಕು ಅಂತಾರೆ. ಅಂದರೆ ನಾವು ನಮ್ಮ ಸಂಸ್ಥೆ ಮುಖಾಂತರವಾಗಿ ಏನು ಒಂದು ಆರ್ಥಿಕ ಲಾಭನ ಪಡಿತೀವಿ, ಅದನ್ನು ಇದೇ ಒಂದು ಸ್ಕಾಲರ್ಶಿಪ್ ಮುಖಾಂತರವಾಗಿ ನಮ್ಮ ಕರ್ನಾಟಕದ ಮಕ್ಕಳಿಗೆ ಒಂದು ಸ್ವಲ್ಪ ಭಾಗವಾದರೂ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನಮಸ್ಕಾರ. ಓಕೆ ವೀಕ್ಷಕರೇ, ನೋಡಿದ್ರಲ್ವ, ಇನ್ನು ನೀವು ಕೂಡ ವರ್ಲ್ಡ್ ಎಜುಕೇಷನ್ ಸೆಂಟರ್ಗೆ ಭೇಟಿ ಕೊಡಬೇಕು, ಅಲ್ಲಿಂದ ನೀವು ನಿಮ್ಮ ಮಕ್ಕಳನ್ನು ಅಬ್ರಾಡಲ್ಲಿ MBBS ಮಾಡಿಸ್ಬೇಕು ಅಂದರೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ.